ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಟ್ಪಟ ಮಂಡಕ್ಕಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಮತ್ತು ನೀವೇನಾದರೂ ಟ್ರಿಪ್ಪಿಗೆ ಹೊಂಟಾಗ ಮಾತ್ರ ಇದನ್ನ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಚಟ್ಪಟ ಮಂಡಕ್ಕಿನ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಫ್ರೆಶ್ ಆದಂತಹ ಮಂಡಕ್ಕಿನ ತೊಗೋಬೇಕು. ಫ್ರೆಶ್ ಇಲ್ಲ ಅಂದರೆ ಸ್ವಲ್ಪ ಬಾಳ್ಗೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಹಾಗೆ ಹುರ್ಕೋಬೇಕು. ನಾನಿಲ್ಲಿ ಫ್ರೆಶ್ ಮಂಡಕ್ಕಿ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಳ್ಗೆಗೆ ಸ್ವಲ್ಪ ಎಣ್ಣೆನ ಫ್ರೈ ಮಾಡೋಷ್ಟು ಎಣ್ಣೆನ ಇಟ್ಟು, ಎಣ್ಣೆ ಕಾದ ನಂತರ ಇಲ್ಲಿ ಹಸಿಮೆಣ್ಸಿಕಾಯನ್ನ ಈ ಥರ ಜಾಲರಿ ಸೌಟ್ ಏನಿರುತ್ತೆ ಅದರಲ್ಲಿನೇ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು, ಖಾರ ತುಂಬ ಇದೆ ಹಸಿಮೆಣ್ಸಿಕಾಯಿ ಅಂದರೆ ಕಡಿಮೆ ತೊಗೊಳ್ಳಿ. ನೆಕ್ಸ್ಟು ಇವಾಗ ಬೆಳ್ಳುಳ್ಳಿ ಹೆಸಳನ್ನ ಕೂಡ 1-2 ಬೆಳ್ಳುಳ್ಳಿನ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಪ್ಲೇಟಿಗೆ ಮೆಣಸಿಕಾಯಿ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡಿ ತೆಗೆದಿದ್ದೀನಿ. ಏನಾದರೂ ಈ ಥರ ಎಣ್ಣೆಲಿ ಬಿದ್ದರೆ ನೀಟಾಗಿ ಎಲ್ಲನೂ ತೆಗೆದಾಕಿ. ಇವಾಗ ಕಡಲೆಬೀಜನೂ ಅಷ್ಟೇ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಇದ್ದಷ್ಟು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಬರಬೇಕು, ಅಂದಾಗ ಅದು ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಬೇಗನೆ ಫ್ರೈ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು. ಇದನ್ನು ಕೂಡ ಅದೇ ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪುದೀನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ ಬೇಗನೆ ಫ್ರೈ ಆಗೋಗುತ್ತೆ. ಎಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಡಬೇಕು. ಕರಿಬೇವು ಸೊಪ್ಪು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಿಗೆ ತೆಗಿತೀನಿ. ನೋಡಿ, ಇವಾಗ ಎಲ್ಲನೂ ಫ್ರೈ ಮಾಡಿ ಆಗಿದೆ. ಕಡಲೆಬೀಜನ ಒಂದು ಸೈಡು ಎತ್ತಿಟ್ಬಿಡಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸೈಡಿಗೆ ಎತ್ತಿಟ್ಕೊಳ್ಳಿ. ಉಳಿದೆಲ್ಲನೂ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನೀರು ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಮಿಕ್ಸ್ ಮಾಡಬಾರ್ದು, ನೀರು ಮಿಕ್ಸ್ ಮಾಡ್ದೇ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಬಾಳ್ಗೆಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿದ್ದೀನಿ. ಅದಾದಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಪೇಸ್ಟು, ಅದನ್ನ ಸೇರಿಸ್ಕೋಬೇಕು. ಆಲ್ರೆಡಿ ನಾವು ಎಣ್ಣೆಲಿ ಎಲ್ಲನೂ ಕೂಡ ಫ್ರೈ ಮಾಡಿ ತೊಗೊಂಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ. ನಾನು ತೋರಿಸ್ತೀನಿ ಎಷ್ಟು ಫ್ರೈ ಮಾಡಬೇಕು ಅಂತ. ನೋಡಿ, ಈ ಥರ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ನೋಡಿ, ಈ ಥರ ಆದರೆ ಸಾಕು. ಇವಾಗ ನಾವು ಇದಕ್ಕೆ ಮಂಡಕ್ಕಿನ ಸೇರಿಸ್ಕೋಬೇಕು. ಆದಷ್ಟು ಮಂಡಕ್ಕಿನ ಫ್ರೆಶ್ ಆದಂಥ ಮಂಡಕ್ಕಿನೇ ತಗೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಮಿಕ್ಸ್ ಮಾಡಿದ ಮೇಲೆ ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎತ್ತಿಡಿ ಅಂತ ಹೇಳಿದ್ದೆ, ಫ್ರೈ ಮಾಡಿದ್ದು. ಅದನ್ನ ಇವಾಗ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಹಾಗೆ ಫ್ರೈ ಮಾಡಿದಂಥ ಕಡಲೆಬೀಜ ಇದೆರಡನ್ನೂ ಸೇರಿಸಿ, ನೆಕ್ಸ್ಟು ಇದಕ್ಕೆ ಚಾಟ್ ಮಸಾಲ, ಇದನ್ನಂತರೂ ನೀವು ಇದಕ್ಕೆ ಹಾಕಲೇಬೇಕು, ತುಂಬಾ ಟೇಸ್ಟ್ ಕೊಡುತ್ತೆ. ಚಾಟ್ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿದರೆ ಚಟ್ಪಟ ಮಂಡಕ್ಕಿ ರೆಡಿ ಆಯಿತು. ಇದನ್ನ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗುತ್ತೆ. ನೀವೇನಾದರೂ ಟ್ರಿಪ್ಪಿಗೆ ಹೊಂಟಾಗ ಮಿಸ್ ಮಾಡದೆ ಇದನ್ನ ಮಾಡ್ಕೊಂಡು ಹೋಗಿ, ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮನೇಲೂ ಕೂಡ ನಿಮ್ಗೆ ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ಸಂಜೆ ಟೀ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ ಚಟ್ಪಟ ಮಂಡಕ್ಕಿನ ಹೇಗೆ ಮಾಡೋದು ಅಂತ. ನೀವು ಖಂಡಿತ ಟ್ರೈ ಮಾಡಿದ ಮೇಲೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ.